ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಕೆಲವು ಸಾಮಗ್ರಿಗಳನ್ನು ಬಳಸ್ಕೊಂಡು ಹೇಗೆ ಒಂದು ರುಚಿಕಟ್ಟಾದ ಸಿಹಿಯನ್ನು ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಮಕ್ಕಳಿಗೆ ಇದು ಭಾಳ ಇಷ್ಟ ಆಗುತ್ತೆ. ಬೆಲ್ಲ ಹಾಕಿ ಮಾಡೋ ಅಂಥದ್ದು ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಆಮೇಲೆ ನೀವು ಯಾರು ಬೈಕೆಣಕ್ಕೆ ಹೋಗ್ಬೇಡ್ರಿ. ಅಯ್ಯೋ! ಅಯ್ಯೋ! ಇದಂತೂ ಪ್ರಪಂಚದಾಗಿರೋ ಸಕ್ಕರೆ, ಬೆಲ್ಲ ಕರಗಿಸೋ ತನಕ ಇದಕ್ಕೆ ಸಮಾಧಾನ ಇಲ್ಲ ಅನ್ಸುತ್ತೆ. ವಾರದಾಗ 4, 5 ಸಿಹಿ ಅಡುಗೆ ಮಾಡಿ ಎಳೀತೈತೆ. ಅದೇ ಹರಿಹರ್ದು ಹೊಳೆ ಹರ್ದಂಗೆ ಹರಿತಿದೆ ಇವು ಸಿಹಿ ಅಡುಗೆಗಳು. ಇದಕ್ಕೇನು ಹೇಳ್ಬೇಕು, ಖಾರ ತೋರಿಸು ಅಂದ್ರೆ ತೋರ್ಸಂಗಿಲ್ಲ ಅಂತ ಬೈಕಿಬಿಡ್ರಿ. ಇಷ್ಟರಲ್ಲೇ ಕೋಡ್ಬಳೆ, ನಿಪ್ಪಟ್ಟು ಅವು ಇವು ಖಾರದ ಅಡುಗೆಗಳು ಕೂಡ ಮಾಡಿ ತೋರಿಸ್ತೀನಂತೆ. ಮಕ್ಕಳಿಗೆ ಸಿಹಿ ಅಡುಗೆ ಅಂತಂದರೆ ಭಾಳ ಇಷ್ಟ ಅಲ್ಲ, ಹಾಗಾಗಿ ಸಿಹಿ ಅಡುಗೆಗಳ್ನ ಜಾಸ್ತಿ ತೋರಿಸ್ತಾ ಇದ್ದೀನಿ. ಅದು ಬೆಲ್ಲ ಹಾಕಿ ಮಾಡೋಂಥದ್ದು. ಯಾರು ಬೇಕಾದರೂ ತಿನ್ಬೋದು, ಮಕ್ಕಳೇ ಅಂತಲ್ಲ ಯಾರು ಬೇಕಾದರೂ ತಿನ್ಕೋಬೋದು. ಬರ್ರಿ ಹಂಗಾದ್ರೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಂತೆ. ನೋಡಿರಿ, ಇದನ್ನು ಮಾಡೋದಕ್ಕೆ ಅಳತೆ ಬಂದುಬಿಟ್ಟು ನಾನು ಇಲ್ಲಿ ಇಂಥದ್ದೊಂದು ಬಟ್ಲು ತೊಗೊಂಡಿದ್ದೀನಿ. ನೀವು ಈ ಥರ ಬಟ್ಲು ಇಲ್ಲ ಅಂತಂದರೆ ಒಂದು ಲೋಟ ಯಾವುದಾದ್ರೂ ತೊಗೊಳ್ರಿ. ಯಾವುದಾದ್ರೂ ಒಟ್ಟು ಒಂದು ಅಳತೆ. ನಾನು ಏನು ತೋರಿಸ್ತೀನಿ ಇಷ್ಟೇ ಅಳತೆ ತೊಗೊಳ್ಳಿ. ಲೋಟ ಅಥವಾ ಬಟ್ಲು ಯಾವುದಾದ್ರೂ ಆಯಿತು. ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಈ ಥರದ್ದೊಂದು ಸಣ್ಣದೊಂದು. ನೋಡಿರಿ, ಅದೇ ಬಟ್ಲಲ್ಲಿ ಒಂದು ಬಟ್ಲು ರವೆ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ರವೆ ಅಂತ ಅಂತಿರಲ್ಲ, ಉಪ್ಪಿಟ್ಟಿನ ರವೆ, ಸಣ್ಣ ಉಪ್ಪಿಟ್ಟಿನ ರವೆ, ಬಾಂಬೆ ರವೆ ಅಂತಲೂ ಕರೀತಾರೆ. ಒಂದು ಬಟ್ಲು ತೊಗೊಂಡಿದ್ದೀನಿ, ಅಥವಾ ಒಂದು ಅಳತೆ ನೀವು ಯಾವುದ್ರಲ್ಲಿ ಬೇಕಾದರೂ ತೊಗೊಳ್ರಿ. ಒಂದು ಬಟ್ಲು ಅಂತಂದರೆ ಒಂದು 2 mm ಇಲ್ಲಿ ಬಿಟ್ಟಿದ್ದೀನಿ ಜಾಗನ. ಯಾಕಂದರೆ ಪೂರ್ತಿ ಭರ್ತಿ ತೊಗೊಂಡ್ವಿ ಅಂತಂದರೆ ನೀರು ಬೆಲ್ಲ ತಗೊಳಕ್ಕೆ ಅಳತೆ ತೊಗೊಳಕ್ಕೆ ಒಂಚೂರು ರುಚಿ ಕಡಿಮೆ ಆಗುತ್ತೆ. ಒಂದು 2 mm ಕಡಿಮೆ ಇದೆ ಅಂತ ಅಂದ್ಕೊಳ್ರಿ. ಇದನ್ನು ಒಂದು ಬಟ್ಲು ಅಂತ ಕರಿಬೋದಲ್ವ. ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು, ಆ ಬಾಣಲಿಗೆ ಒಂದು ಬಟ್ಲು ರವಿಗೆ 2 ಬಟ್ಲು ನೀರು ಹಾಕ್ತಾಯಿದ್ದೀನಿ. ನೆನ್ಪಿಡ್ರಿ, 1 ಬಟ್ಲು ರವಿಗೆ 2 ಬಟ್ಲು ನೀರು ಸಾಕಾಗುತ್ತೆ. ನೀವು ಕೂಡ ಅಷ್ಟೇ ತೊಗೊಳ್ರಿ. 2 ಬಟ್ಲು ನೀರನ್ನು ಹಾಕ್ಬಿಟ್ಟು ಒಲೆ ಹಚ್ಚಿರಿ. ಇವಾಗ ನೋಡಿರಿ, ಬೆಲ್ಲದ ಅಳತೆ ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೆಲ್ಲದ ಪುಡಿ ಇಲ್ಲ ಅಂತಂದರೆ ಅಚ್ಚಿ ಬೆಲ್ಲ, ಉಂಡೆ ಬೆಲ್ಲ ಇರುತ್ತಲ್ಲ, ಅದನ್ನೇ ಕುಟ್ಟಿ ಪುಡಿ ಮಾಡಿ ತೊಗೋಬೇಕು. ಮುಕ್ಕಾಲು ಭಾಗ, ಅದೇ ಬಟ್ಲಲ್ಲಿ ಮುಕ್ಕಾಲು ಭಾಗ ಬೆಲ್ಲ ತೊಗೋಬೇಕು. ಮುಕ್ಕಾಲು ಅಳತೆ. ಇದು ಸಿಹಿ ಸಮಾನವಾಗಿರುತ್ತೆ. ಇತ್ಲಾಗೆ ಜಾಸ್ತಿನೂ ಅಲ್ಲ, ಅತ್ಲಾಗೆ ಕಮ್ಮಿನೂ ಅಲ್ಲ ಅನ್ನಂಗಿರುತ್ತೆ. ಒಂಚೂರು ಸಿಹಿ ಮುಂದಾಗಿರ್ಬೇಕು ಅನ್ನೋ ಅಂಥವ್ರು ಒಂದು ಬಟ್ಲು ತೊಗೋಬೋದು. ನಾನಿಲ್ಲಿ ಮುಕ್ಕಾಲು ಬಟ್ಲಷ್ಟು ತೊಗೋತಾ ಇದ್ದೀನಿ. ಇದೇ ನೀರಿಗೆ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಏನಾದರೂ ಕಸರು ಪಸರು ಏನಾದರೂ ಇರುತ್ತೆ ಅಂತ ಅಂದರೆ ನೀವು ಇದನ್ನೊಂದ್ಸತಿ ಸೋಸ್ಕೋಬೋದು. ಕುದ್ದಿದ್ದಾದಮೇಲೆ ಎಲ್ಲ ಕರಗಿದ್ದಾದಮೇಲೆ ಇನ್ನೊಂದು ಬಾಣಲಿಗೋ ಪಾತ್ರೆಗೋ ಸೋಸ್ಕೊಂಡು ತಗೋಬೋದು. ಅದ್ರ ಪಡೆಗೆ ಅದು ಬೆಲ್ಲ ಕರಗ್ತಿರಲಿ. ನಾನಿಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದು ನಾನು ಮಿಕ್ಸಿಗೆ ಹಾಕ್ಕೋತೀನಿ. ಯಾಕಂದರೆ ತುರಿಯೋಕ್ಕೆ ಬರೋಲ್ಲ, ಚಿಪ್ಪು ಹೋಗ್ಬಿಟ್ಟಿತ್ತಲ್ಲ ಇದ್ರದ್ದು. ಹಾಗಾಗಿ ಮಿಕ್ಸಿಗೆ ಹಾಕ್ಕೊಂಡು ಒಂಚೂರು ಪುಡಿ ಪುಡಿ ಮಾಡ್ಕೊತೀನಿ ಹಂಗೆ. ಇದು ಕಾಯಿ ಅಳತೆ ಬಂದು ಅದೇ ಬಟ್ಲಲ್ಲಿ ಅರ್ಧ ಬಟ್ಲವರೆಗೂ ತೆಂಗಿನಕಾಯಿ ತೊಗೋಬೋದು. ಹಸಿದಾದರೂ ಹಾಕ್ರಿ, ಹಸಿದಿಲ್ಲ ಅಂತಂದರೆ ಒಣ ಕೊಬ್ಬರಿ ಆದರೂ ತುರಿದ್ಬಿಟ್ಟು ಹಾಕ್ಬೋದು. ಇವಾಗ ನೋಡಿರಿ, ಕಾಯಿ ಒಂಚೂರು ಹಿಂಗೆ ಪುಡಿ ಮಾಡ್ಕೊಬಂದೆ. ಇವಾಗ ಇದು ಕಾಯಿ ಹಾಕ್ತೀನಿ. ಕಾಯಿ ಹಾಕ್ರಿ, ಹೆಚ್ಚು ಕಡಿಮೆ ಏನೂ ತೊಂದರೆ ಇಲ್ಲ. ಕಾಯಿ ಜಾಸ್ತಿ ಹಾಕಿದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನಾನೊಂದಿಷ್ಟು ಕಾಯಿ ಹಾಕಿದ್ದೀನಿ. ಹಂಗೆ ಕಾಯಿ ತುರಿನ ಹಾಕಿದ ಮೇಲೆ ಒಂಚೂರು ಏಲಕ್ಕಿ ಪುಡಿನೂ ಕೂಡ ಇದಕ್ಕೆ ಹಾಕಿ ಇನ್ನೊಂದು ಹಿಂಗೆ ಚೆನ್ನಾಗಿ ಗೋರಾಡ್ರಿ. ನೋಡಿರಿ, ಕಾಯಿ ಮತ್ತು ಏಲಕ್ಕಿ ಪುಡಿ ಹಾಕಿ ಇದೇನು ಭಾಳ ಹೊತ್ತು ಕುದಿಬೇಕು ಅಂತ ಏನಿಲ್ಲ. ಹಾಕ್ತಿದ್ದಂಗೆ ಕರಣೆ ಒಂದು ನಿಮಿಷಕ್ಕೇ ರವೆ ಹಾಕ್ಬೇಕು. ನೋಡಿರಿ, ರವೆ ಏನಾದ್ರೂ ತೀರಾ ಇಟ್ಟಿಟ್ಟಂಗೆ ಐತೆ ಅನ್ನೋದಾದರೆ ಒಂಚೂರು ಹುಷಾರಾಗಿ ಹಿಂಗೆ ಗುರಾಡ್ಕೆ ಅಂತ ಹಾಕ್ಬೇಕು. ಹಿಂಗೆ ಕಾಳು ಇತ್ತು ಅಂತಂದ್ರೆ ಏನೂ ತೊಂದರೆ ಇಲ್ಲ. ಒಟ್ಟಾರೆ ಏನಪ್ಪ ಅಂದರೆ ಒಂದೇ ಸತಿ ಹಾಕಬೇಡ್ರಿ. ಒಂದು ಚೂರು ಹಾಕ್ಕೊಂಡು ಹಿಂಗೆ ಗುರಾಡ್ಕೆ ಅಂತ ಹಾಕ್ಯಂದ್ರಿ ಅಂದರೆ ಗಂಟು ಆಗೋಲ್ಲ. ತೀರಾ ಇಟ್ಟಿಟ್ಟಂಗೆ ಇತ್ತು ಅಂದರೆ ಗಂಟು ಆಗಿಬಿಡುತ್ತೆ. ಹಿಂಗೆ ಈ ಅವಣಿಗಿದ್ರೇನು ಗಂಟು ಏನಾಗಲ್ಲ. ಇವಾಗ ಇದನ್ನ ಹಾಕಿದ ಮೇಲೆ ಸಣ್ಣೂರಿನಲ್ಲಿ ಉರಿ ಸಣ್ಣಕ್ಕೆ ಇಟ್ಟಿದ್ದೀನಿ. ಒಂದೆರಡು ಪೂರ್ತಿ ಗಟ್ಟಿ ಆಗೋವರೆಗೂ ಬಿಸಿ ಮಾಡಿರಿ. ಹಿಂಗೆ ಈ ಥರ ಸ್ವಲ್ಪ ಗಟ್ಟಿ ಆಗುತ್ತೆ. ಒಂದು ನಿಮಿಷ 2 ನಿಮಿಷಕ್ಕೆಲ್ಲ ಹಾಗೆ ಹೋಗ್ಬಿಡುತ್ತೆ. ನೋಡಿ, ಅದು ರವೆ ನೀರು ಕುಡ್ದಂಗೆ ತಳ ಬಿಡ್ತಾ ಬರುತ್ತೆ. ಅಲ್ಲಿವರೆಗೂ ನಿಮಗೆ ಸಣ್ಣೂರಿನಲ್ಲೇ ಚೆನ್ನಾಗಿ ಹಿಂಗೆ ತಿರುವಾಡ್ತಿರ್ಬೇಕು. ಹಿಂಗೆ ಸೇಮ್ ಉಪ್ಪಿಟ್ಟು ಮಾಡ್ತೀವಿ, ಅದು ಉಪ್ಪಿಟ್ಟು ಕೇಸರಿ ಬಾತು ಆಗ ಹಂಗೆ. ನೋಡಿರಿ, ಒಂದು 2ರಿಂದ 3 ನಿಮಿಷಕ್ಕೆ ಹಿಂಗೆ ತಳ ಬಿಡ್ತಾ ಬರುತ್ತೆ. ನೋಡಿ, ತನ್ನಿಚ್ಚಿಗೆ ತಾನೇ ತಳ ಬಿಡುತ್ತೆ. ಇಲ್ಲಿವರೆಗೂ ಬೇಯಿಸ್ಬೇಕು ಇದನ್ನು. ಇಷ್ಟ ಆದಮೇಲೆ ನಾನು ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗೆ ಹಾಕ್ಬಿಡ್ತೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತೇಳಿ.
ಈಗ ನೋಡಿರಿ ಇದು ಪೂರ್ತಿ ತಣ್ಣಗಾಗಿತ್ತೆ, ಪೂರ್ತಿ 100ಕ್ಕೆ 100 ಆಗಿಲ್ಲ ಇನ್ನೂ, ಒಂದು 50 ಭಾಗ ಆಗಿತ್ತೆ. ಏನಾದರೂ ಇದು ಭಾಳ ತೆಳ್ಳಗಾಯ್ತಪ್ಪ, ಯಾಕಂದರೆ ಒಂದು ಸತಿ ಆಗುತ್ತೆ ಹತ್ತಿತ್ತ, ಕೆಲವೊಂದು ರವೆ ಕಡಿಮೆ ನೀರು ಕುಡಿಬೋದು, ಕೆಲವೊಂದು ಜಾಸ್ತಿ ಕುಡಿಬೋದು. ಏನಾರ ಒಂಚೂರು ತೆಳ್ಳಗಾಯಿತು ಅಂತಂದರೆ ಇದಕ್ಕೆ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕ್ಯಬೋದು, ಇಲ್ಲ ಒಂದು ಚಮಚ ಗೋಧಿ ಹಿಟ್ಟಾರು ಹಾಕ್ಯಬೋದು, ಇಲ್ಲ ಒಂದು ಚಮಚ ಮೈದಾ ಹಿಟ್ಟಾದ್ರೂ ಹಾಕ್ಯಬೋದು. ಯಾವುದಾನ ಒಂದು ಚಮಚ 2 ಚಮಚ ಹಾಕ್ಯಂಡು ಅದನ್ನು ಒಂಚೂರು ಗಟ್ಟಿ ಮಾಡ್ಕೊಬೋದು, ಏನೂ ತೊಂದರೆ ಇಲ್ಲ. ಆದರೆ ನಾನು ಏನು ಅಳತೆ ತೋರಿಸಿದ್ದೀನಿ ಅಷ್ಟು ಅಳತೆ ಹಾಕಿದ್ರಿ ಅಂತಂದರೆ ಪಕ್ಕಾ ಆಗುತ್ತೆ, ಏನೂ ತೊಂದರೆ ಇಲ್ಲ. ಈಗ ನಾನು ಇದಕ್ಕೆ 1 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇದೇನು ತೆಳ್ಳಗಾಗಿತ್ತೆ ಅಂತಲ್ಲ, ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಅಂಥೇಳಿ. ಆಮೇಲೆ ಇದು ಒಂಚೂರು ನಾದ್ಕೋಬೇಕಲ್ಲ, ಕೈಗೆ ಅಂಟ್ರಿಸಲ್ಲ ಅಂಥೇಳಿ ಒಂಚೂರು 1 ಚಮಚ 1.5 ಚಮಚ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಒಂಚೂರು ಎಣ್ಣೆಗಾಯಿ ಮಾಡಿಕೊಂಡು ಒಂಚೂರು ಹಿಂಗೆ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ, ಇದೆಲ್ಲ ಹೊಂದಿಕೆ ಆಗೋ ಥರ. ಮಾಮೂಲಿ ಚಪಾತಿ ಹಿಟ್ಟು ಹೆಂಗೆ ನಾದ್ಕೊತೀರೋ ಹಂಗೇ, ರೊಟ್ಟಿ ಹಿಟ್ಟು ನಾದ್ದಂಗೇನು ರೊಚ್ಚಿಗೆ ಅದು ನಾದಬೇಕಾಗಿಲ್ಲ, ಹಂಗೆ ಹಗುರಕ್ಕೆ. ಸ್ವಲ್ಪ ಇದು ನಿಮಗೆ ಒಂಚೂರು ಗರಿ ಗರಿಯಾಗಿರ್ಬೇಕು ಮೇಲೆ ಅನ್ನೋ ಅಂಥವ್ರು ಅಕ್ಕಿ ಹಿಟ್ಟನ್ನ 1-2 ಚಮಚ ಜಾಸ್ತಿ ಹಾಕ್ಕೋಬೋದು. ಯಾಕಂದರೆ ಅದೇನು ಅದಕ್ಕೆ ಗರಿ ಗರಿಯಾಗಿ ಬರಬೇಕು ಅಂದರೆ ಇದರಲ್ಲಿ ನೀರಿನಂಶ ಜಾಸ್ತಿ ಇತ್ತು ಅಂತಂದರೆ ಗಾಢ ಗರಿ ಗರಿ ಆಗೋಲ್ಲ. ಇದರಲ್ಲಿ ನೀರಿನಂಶ ಕಡಿಮೆ ಇತ್ತು ಅಂತಂದರೆ ಅದು ಗಾಢ ಆವಿಯಾಗಿ ಎಣ್ಣೆಲಿ ಕರೆದಾಗ ಒಂಥರ ಗರಿ ಗರಿ ಅಂತ ಅನ್ನಿಸ್ತವೆ. ಮೇಲೆ ಗರಿ ಗರಿಯಾಗಿರ್ತವೆ, ಒಳಗಡೆ ಒಂಚೂರು ಮೆತ್ತಗಿರ್ತವೆ. ನೋಡಿರಿ, ಇದು ನಾದಿದಾಗಲೇ ಗೊತ್ತಾಗೋದು ಗಟ್ಟಿ ಆಯ್ತಾ ತೆಳ್ಳಗೈತಾ ಅಂತೇಳಿ. ನೋಡಿದಾಗ ವಿಪರೀತ ಕಲ್ಲಿದ್ದಂಗೆ ಐತಲ್ಲ ಅಂತ ಅನಿಸುತ್ತೆ. ಹಿಂಗೆ ನಾದಬೇಕು ನೋಡಿರಿ. ಹಿಂಗೆ ಒಂಚೂರು ಅಂಟಿಸ್ತಾ ಇದೆ ಅಂತಂದರೆ ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆಗಾಯಿ ಮಾಡ್ಕೊಂಡ್ರಿ ಅಂದರೆ ಒಂಚೂರು ಕೈಗೆ ಹತ್ತಲ್ಲ, ಹಂಗೆ ಚೆನ್ನಾಗಿ ನಾದ್ಬೋದು ನೀವು. ನೋಡಿರಿ ತೋರಿಸ್ತಿದ್ದೀನಲ್ಲ, ಒಂಚೂರು ಹಿಂಗೆ ನಾದಿದ್ರಿ ಅಂತಂದರೆ ಒಂಚೂರು ಕೈಗೆ ಅಂಟಿಸೋದಿಲ್ಲ, ರಬ್ಬರ್ ಆದಂಗೆ ಆಗುತ್ತೆ. ನೋಡಿರಿ, ಈ ಅವಣಿ ಕಲಿಸ್ಕೊಳ್ರಿ ಹೀಗೆ. ಇವಾಗ ಇದಕ್ಕೆ ಒಂದು 4 ಕಾಳು ಎಳ್ಳಿದ್ರೆ ಹಾಕ್ರಿ, ಬಿಳೆ ಎಳ್ಳು. ಇಲ್ದಿದ್ರೆ ಬೇಡ, ಇದ್ರೆ ಹಾಕ್ರಿ, ಒಂದು 4 ಕಾಳು ಚೆನ್ನಾಗಿರ್ತವೆ. ಒಂಚೂರು ಹಂಗೆ ಹಿಟ್ಗಾಯಿ ಮಾಡ್ಕೊಂಡು ಇನ್ನೊಂದು ಸತಿ ಹಿಂಗೆ ಚೆನ್ನಾಗಿ ಆ ಎಳ್ಳೆಲ್ಲ ಕಡಿಗೆ ಹೋಗಿ ನಾದ್ಕೊಳ್ರಿ. ಅದೇ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇವೊಂಚೂರು ಜಾಸ್ತಿ ಗರಿ ಗರಿಯಾಗಿ ಬರಬೇಕು ಅನ್ನೋದಾದರೆ ಅಕ್ಕಿ ಹಿಟ್ಟನ್ನ ಜಾಸ್ತಿ ಹಾಕ್ಕೊಳ್ರಿ. ಅಕ್ಕಿ ಹಿಟ್ಟಿಲ್ಲ ಮೈದಾ ಹಿಟ್ಟು, ಇಲ್ಲ ಮೃದುವಾಗೇ ಇರಬೇಕು, ತೀರಾ ವಯಸ್ಸಾದರೆ ಯಾರು ಇದ್ದಾರೆ ತಿಂತಾರೆ ಅನ್ನೋರು ಸಾಕಷ್ಟೇ. ನಾನು ಎಷ್ಟು ತೋರಿಸಿದ್ನೋ ಅಷ್ಟೇ ಹಾಕ್ಕೊಂಡು ಮಾಡಿರಿ, ಚೆನ್ನಾಗಿರ್ತವೆ. ಇವ್ಯಾವು ಕಜ್ಜಾಯ ತಿಂತೀರಲ್ಲ ಹಂಗೆ. ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಮಣೆ ಮೇಲೆ ಒಂಚೂರು ಹಿಟ್ಟು ಉದುರಿಸ್ಕೊಳ್ತೀನಿ ಹಿಂಗೆ. ಇದೇನು ಉದುರಿಸ್ಕೊಳ್ತಿದ್ರೆ ನಡೆಯುತ್ತೆ, ಅದು ಇರಲಿ ಅಂತ, ತೀರಾ ಅಂಟಿಸ್ಬಾರ್ದು ಅಂಥೇಳಿ ಒಂದಿಷ್ಟು ದಪ್ಪ ಉಂಡೆ ತಗೊಂಡು ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ. ಈಗ ನೀವು ಶಂಕರಪೋಳಿ ಹೆಂಗೆ ಬೇಕಾದ್ರೆ ಚಾಕು ತಗೊಂಡು ಕೊಯ್ಬೋದು, ಇಲ್ಲ ಅಂತಂದರೆ ಮಾಮೂಲಿ ದುಂಡಿಗೆ ತೋರಿಸ್ತೀನಿ ಹಂಗೂ ಮಾಡ್ಕೋಬೋದು ನೀವು. ಇಲ್ಲ ಲತುಡಿ ಮಣಿಗೆ ಒಂಚೂರು ಎಣ್ಣೆ ಸವರಿ ಕೂಡ ಇದನ್ನ ಈ ಥರ ಬಿಟ್ಟು ಇದನ್ನು ಮಾಡ್ಕೋಬೋದು, ಒಸಿಬೋದು ಹಂಗೇ. ಇಲ್ಲ ಅಂತಂದರೆ ಕೈಯಲ್ಲೇ ಹಿಂಗೆ ತಟ್ಬೋದು, ಮಾಮೂಲಿ ರೊಟ್ಟಿ ಹೆಂಗೆ ತಟ್ತೀರೋ ಹಂಗೆ. ತೋರಿಸ್ತೀನಿ ತಡ್ರಿ. ಇಲ್ಲಂತೂ ಇಕ್ಕಟ್ಟಾಗುತ್ತಾ, ತೀರಾ ತೆಳ್ಳಗೂ ಬೇಡ ತೀರಾ ದಪ್ಪಕ್ಕೂ ಬೇಡ ಅನ್ನಂಗೆ ಹಿಂಗೆ ಒಂಚೂರು ಬಸಿರಿಂಗಿ. ಎಲ್ಲ ಹತ್ತಕ್ಕೂ ಸಮ ಇರಬೇಕು. ಒಂದಿಷ್ಟು ದಪ್ಪ ಇದ್ದರೆ ಸಾಕು. ಏನು ಹೇಳಿ, ದಪ್ಪ ಜಾಸ್ತಿ ಆದರೆ ಏನಾಗುತ್ತಪ್ಪ ಅಂದರೆ ಭಾಳ ಹೊತ್ತು ತನಕ ಕರಿಬೇಕಾಗುತ್ತೆ ಎಣ್ಣೆಯಲ್ಲಿ, ದಪ್ಪ ಜಾಸ್ತಿ ಆದರೆ. ಈಗ ನಿಮಗೆ ಹಿಂಗೆ ಮಾಡ್ಕೊಂಡು ಬೇಕಾದ್ರೆ ಚಾಕು ತೊಗೊಂಡು ಹಿಂಗೆ ಅಡ್ಡ ಕೊಯ್ದು ಇದು ಪೀಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈಗ ಒಂದು ತೋರಿಸ್ತೀನಿ ನಿಮಗೆ, ಯಾವ ಒಂದು ಲೋಟನೋ ಏನೋ ಯಾವ ಅಳ್ತಿಗೆ ಬೇಕೋ ಅಳ್ತಿಗೆ ಈ ಥರದ್ದೇನು ಚಿಕ್ಕದಿದ್ದರೆ ಹಿಂಗೆ ಒತ್ತಿ ಕೂಡ ತಗೋಬೋದು. ಹಿಂಗೆ ನೋಡಿರಿ, ಹಿಂಗೆ ಮಾಡ್ಕೊಂಬರ್ಬೋದು.
ಇದು ಪೂರ್ತಿ ನಿಮ್ಮ ಇಚ್ಛೆ, ನಿಮಗೆ ಬಿಟ್ಟಿದ್ದು. ಸಾಕಷ್ಟು ಕೆಳಗೆ ಬಿತ್ತು, ಏನಾಗಲ್ಲ, ತೊಳೆದಿರ್ತೀನಿ. ನೋಡಿರಿ, ಒಂದಿಷ್ಟು ದಪ್ಪ ಇದ್ದರೆ ಸಾಕು. ಇದಕ್ಕಿಂತ ದಪ್ಪ ಇದ್ರೆ ನಡೆಯುತ್ತೆ. ದಪ್ಪ ಇದ್ರೆ ಏನಂದ್ರೆ ಅದು ಹೇಳಿದ್ನಲ್ಲ, ಭಾಳ ಹೊತ್ತು ಕರಿಬೇಕಾಗತ್ತೆ ಒಂಚೂರು. ಹಿಂಗೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಇದನ್ನ ತೆಗೆದುಬಿಟ್ರಿ. ಇದನ್ನು ಮತ್ತೆ ಹಂಗೇ ಒಂಚೂರು ಇದು ಮಾಡ್ಕೊಂಡು ಮತ್ತೆ ಇದನ್ನು ಹಂಗೆ ಮಾಡ್ಕೋಬೇಕು. ಏನಾದರೂ ಮಣಿಗೆ ಅಂಟ್ಕೊಂಡಿದ್ವು ಅಂದರೆ ಒಂಚೂರು ಹಿಂಗೆ ಅಂದರೆ ಬರ್ತವೆ ಅಷ್ಟೇ. ನೋಡ್ರಿ, ಈಗ ಹಿಂಗೆ ಈಗ ನೋಡಿರಿ, ಎಣ್ಣೆ ಭಾಳ ಏನು ಕಾದಿರಬಾರ್ದು, ಸ್ವಲ್ಪ ಕಾದಿರಬೇಕು. ಯಾಕಂದರೆ ಇವು ಮಂದವಾಗಿರ್ತಾವಲ್ಲ, ಮಂದವಾಗಿರೋ ಯಾವುದೇ ಪದಾರ್ಥಗಳನ್ನ ಎಣ್ಣೆಲಿ ಕರಿಬೇಕಾದ್ರೆ ಎಣ್ಣೆ ಜಾಸ್ತಿ ಕಾದಿರಬಾರ್ದು. ಯಾಕಂದರೆ ಮೇಲಿಂದ ಒಳಗಿನ ತನಕನೂ ಅದು ಚೆನ್ನಾಗಿ ಬೇಯಬೇಕಾಗಿರುತ್ತೆ. ಹಾಗಾಗಿ ಸಣ್ಣೂರಿ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಕಾದಿದ್ದಾದಮೇಲೆ ಇವನ್ನ ಹಾಕ್ರಿ. ಇವೇನು ತೀರಾ ದಪ್ಪ ಏನಿಲ್ಲ, ಇದೆಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ರಿ. ಒಂದೇ ಇದನ್ನು ಏನಂದೆ, ನಾವು ಇದು ಆಗ್ತದಂಕಲೇ ನಾವು ಜಾಲರಿ ಇಡಬಾರ್ದು. 1 ನಿಮಿಷ ಹಂಗೆ ಬಿಟ್ಬಿಡ್ರಿ, ಸರಾಸರಿ 1 ನಿಮಿಷ ಬಿಡ್ರಿ. ಆಮೇಲಿಂದ ಏನು ಮಾಡ್ತೀರಪ್ಪ ಅಂತಂದರೆ ಜಾಲರದಲ್ಲಿ ಎಲ್ಲ ಬಗೆ ಮಾಡಬೇಕು. ನೋಡಿರಿ, ಈ ಥರ ಇವು ಸ್ವಲ್ಪ ಮೆತ್ತಗಿರ್ತವೆ. ಇವನ್ನ ಎರಡೂ ಕಡೆನೂ ಚೆನ್ನಾಗಿ ಇದು ಮಾಡಬೇಕು. ನಾವೇನಾದ್ರೂ ಆಗ್ತಿದ್ದಂಕಲೇ ಜಾಲರ ಇಟ್ಟಿವಿ ಅಂತಂದರೆ ಒಂದು ಸತಿ ಕರ್ಗೋಗ್ಬಿಡ್ತವೆ. ಹಂಗಾಗಿ ನೋಡಿರಿ, ಪೂರಿ ಹೆಂಗಿರ್ತವೆ ಹಂಗೆ ಉಬ್ಬಿ ಬರ್ತಿದ್ದಾವೆ. ಹಿಂಗೆ ಎರಡೂ ಕಡೆನೂ ಚೆನ್ನಾಗಿ ಕರಿಯೋ ಥರ ಇದು ಎರಡೂ ಕಡೆ ಎಲ್ಲ ಮಕ್ಕಳು ಚೆನ್ನಾಗಿ ಬೇಯೋ ಥರ ಕರಿಬೇಕು. ಹಿಂಗೆ ತಿರುಗಿಸಿ ಆಮೇಲೆ ಸ್ವಲ್ಪ ಇದಾದಮೇಲೆ ಬೇಕಾದ್ರೆ ಉರಿ ಜಾಸ್ತಿ ಮಾಡಿಕೊಡ್ರಿ. ಎಣ್ಣೆ ಏನಾದರೂ ಜಾಸ್ತಿ ಕಾದಿಲ್ಲ ಅಂತಂದರೆ. ತುಂಬ ದಪ್ಪ ಹಾಕ್ತಿದ್ದೀರಾ ಅಂದರೆ ಉರಿ ಒಂಚೂರು ಕಡಿಮೆ ಇರಲಿ. ಆಮೇಲೆ ಅತಿಯಾಗಿ ಕಾದಿರಬಾರ್ದು. ಕೆಂಪು ಹತ್ತೋವರೆಗೂ ಕರಿಬೇಕಾಗತ್ತೆ ಇದನ್ನು. ನೋಡಿರಿ, ಹಿಂಗೆ ಚೆನ್ನಾಗಿ ಬೆಂದಿದ್ದಾದಮೇಲೆ ಅದು ಗುಳ್ಳೆಗಳು ಕಡಿಮೆ ಆಗ್ತವೆ ಸುತ್ತಲ್ಲೂ. ನಿಮ್ಗೆ ಇನ್ನೂ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂದರೆ ಇನ್ನೊಟ್ಟು ಹೊತ್ತು ಕರೀರಿ. ಇಲ್ಲ ಸಾಕಿಷ್ಟೇ ಅನ್ನೋಂಥವ್ರು ತೆಗಿಬೋದು. ಇವಾಗ ಇದ್ರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಕೊಂಡಿದ್ದೆ, ಅದನ್ನ ಆಮೇಲೆ ತೆಗಿತೀನಿ. ಮಾಮೂಲಿ ಕಜ್ಜಾಯದಾಗೆ ಹೆಂಗೆ ಒತ್ತಿ ಎಣ್ಣೆ ತೆಗಿತೀರೋ ಹಂಗೆ ಒಂಚೂರು ಒತ್ತಿದ್ರಿ ಅಂತಂದರೆ ಎಣ್ಣೆ ಇಳಿಯುತ್ತೆ ಇದರಲ್ಲಿ. ಹಿಂಗೆ ಇವನ್ನ ತೆಗಿತಾ ಇದ್ದೀನಿ. ಈ ಥರ ಮಾಡ್ಕೊಂಡ್ರಿ ಅಂತಂದರೆ ಮೆತ್ತಗೆ ಬರ್ತವೆ. ಇವಾಗ ಒಂಚೂರು ಅದಕ್ಕೆ ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕೊಂಡು ಗಟ್ಟಿಗೆ ಮಾಡ್ಕೊತೀನಿ. ನಾನು ಗಟ್ಟಿಗೆ ಮಾಡ್ಕೊಂಡು ಸ್ವಲ್ಪ ಗರಿ ಅನ್ನಂಗೆ ಮಾಡ್ಕೊತೀನಿ. ಈಗ ನೋಡಿರಿ, ಇಂಚೂರು ದೊಡ್ಡದು ಮಾಡ್ಬೇಕಂದ್ರೆ ಇಂಥದ್ದು ಯಾವುದೋ ದೊಡ್ಡ ಲೋಟ ತಗೊಂಡು ದೊಡ್ಡ ಲೋಟ ತೆಗೆದ್ರೆ ನಿಮ್ಗೆ ಒತ್ಬೋದು ನೀವು. ನೋಡಿರಿ, ಈ ಥರ ಚೆನ್ನಾಗಿ ಬರುತ್ತೆ. ಒಂದಿಷ್ಟು ದಪ್ಪ ಇದ್ದರೆ ಸಾಕು. ಅದೇ ನಿಮ್ಗೇನಾದ್ರೂ ಇದು ತುಂಬ ತೆಳ್ಳಗಾಯ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ರಿ, ಸರಿ ಹೋಗುತ್ತೆ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಡ್ರಿ, ಆವಾಗ ಸರಿ ಹೋಗುತ್ತಂತೆ. ಹಿಂಗೆ ಕೊಡೋರಿ. ಇವಾಗ ಈ ಥರ ದೊಡ್ಡದು ಮಾಡಿದ್ರಿ ಅಂತಂದರೆ ಭಾಳ ಹಾಕೋಕ್ಕೆ ಬರೋಲ್ಲ. ಒಂಚೂರು ಅಗಲ ಅಂತ ಏನಾದ್ರು ಬಾಣಲಿ ಆ ಥರದ್ದು ತೊಗೊಂಡ್ರಿ ಅಂತಂದರೆ ಹಾಕ್ಬೋದು 1-2. ನೋಡಿರಿ, ಇವಾಗ ಇಷ್ಟೊಂದು ದೊಡ್ಡದು ಮಾಡ್ಕೊಂಡ್ರೆ ಭಾಳ ಹಾಕೋಕ್ಕಲ್ಲ, 1 3 ಹಾಕ್ಬೋದು ಅಷ್ಟೇ. ಹಂಗೆ ಬಿಡ್ಬೇಕು ಅದನ್ನ. ಈ ಜಾಲರ ಇಡಬಾರ್ದು, ಅದು ತಿರುವು ಹಾಕೋದಕ್ಕೆ ಸ್ವಲ್ಪ ಹೋಗ್ಬೇಕು 1 ನಿಮಿಷದಷ್ಟು. ನೋಡಿರಿ, ಹಿಂಗೆ ಅವು ತಾನೇ ಒಂಚೂರು ಮೇಲೆ ತೇಲ್ಕೆ ಬರ್ತವೆ. ಅವಾಗ ಹುಷಾರಾಗಿ ತೆಗಿಬೇಕು. ಯಾಕಂದರೆ ಇದಕ್ಕೆ ಬೆಲ್ಲ ಹಾಕಿರ್ತೀವಲ್ಲ, ಬೆಲ್ಲನೂ ಸ್ವಲ್ಪ ನೀರು ಬಿಟ್ಕೊಂಡಂಗಾಗಿ ಅವು ಇನ್ನೂ ಮೆತ್ತಗಾಗಿರ್ತವೆ ಎಣ್ಣೆಗೆ ಹಾಕಿದ್ಮೇಲೆ. ಹಂಗಾಗಿ ಒಂಚೂರು ನೋಡಿ 1 ನಿಮಿಷ 2 ನಿಮಿಷ ಆದಮೇಲೆ ಒಂಚೂರು ಮೇಲಕ್ಕೆ ಬಂದಮೇಲೆ ತಿರುವು ಹಾಕ್ಬೇಕು. ಗೊತ್ತಾಯ್ತಾ? ಹಿಂಗೊಂಚೂರು ಎಣ್ಣೆ ಹಾಕ್ತೀರಿ, ಹಿಂಗೆ ಮೇಲೆ ಎಣ್ಣೆ ಹಾಕಿದರೆ ಉಪ್ತವೆ. ಸೇಮ್ ಕಜ್ಜಾಯ ಮಾಡ್ತೀವಲ್ಲ ಹಂಗೇ. ಎರಡು ಕಡೆ ಚೆನ್ನಾಗಿ ಬೇಯಿಸ್ರಿ. ಇಷ್ಟ ಆದಮೇಲೆ ಇದನ್ನ ತೆಗೆದು ಇದು ಹಾಕೋಬೇಕು. ನೋಡಿರಿ, ಇದು ಅಷ್ಟೇ ಒಂಚೂರು ಕಜ್ಜಾಯ ಎಣ್ಣೆ ಕುಡ್ದಂಗೆ ಕುಡಿತವೆ. ಹಂಗೆ ಒಂಚೂರು ತೆಗೆದ್ಮೇಲೆ ಹಿಂಗೆ ಯಾವ್ದಾರು ಒಂದು ಜಾಲರದ ಮೇಲೆ ಹಾಕಿ ಒಂಚೂರು ಒತ್ತಿರಿ. ಹಿಂಗೆ ಹುಷಾರಾಗಿ ಒತ್ತಿಬಿಟ್ಟು ಆಮೇಲೆ ಒಂದು ತಟ್ಟೆಗೆ ಅದಕ್ಕನ್ನು ತೆಗೀರಿ.
ನೋಡಿರಿ ಈ ಥರ. ಆಮೇಲೆ ನೋಡಿರಿ ಇದು ಅಂದರೆ ನಾವು ಏನಾಗುತ್ತಪ್ಪ ಅಂತಂದರೆ ಇದು ಸ್ವಲ್ಪ ಹೊತ್ತು ಬಿಟ್ಟಂಗೆ ಇದು ಮೆತ್ತಗೆ ಆಗ್ತಿರುತ್ತೆ ಇದು. ಆವಾಗ ನೀವೇನು ಮಾಡ್ತೀರಪ್ಪ ಅಂತಂದರೆ ಇನ್ನೂ ಮಕ್ಕಳಿಗೆ ಒಂಚೂರು ಆಕರ್ಷಕವಾಗಿದ್ದರೆ ಅವಕ್ಕೆ ಖುಷಿ ಅಲ್ವಾ. ಆವಾಗ ಏನು ಮಾಡ್ತೀರಪ್ಪ ಅಂದರೆ ಕೈಗೆ ಒಂಚೂರು ಹಿಂಗೆ ಎಣ್ಣೆ ಸವರಿಕೊಂಡು ಇವನ್ನ ಮಾಮೂಲಿ ಇವು ಗೋಲಿ ಥರ ಹಿಂಗೆ ಉಂಡೆನೂ ಮಾಡ್ಕೊಬೋದು. ಈ ಥರ ಜಾಮೂನು ಉಂಡೆ ಮಾಡ್ಕೊತೀವಲ್ಲ ಈಗ ಹಿಂಗೆ ಜಾಮೂನು ಉಂಡೆ ಥರ ಮಾಡಿಕೊಂಡು ಇವನ್ನು ಕೂಡ ಎಣ್ಣೆಲಿ ಕರಿಬೋದು. ಮಕ್ಕಳಿಗೆ ಇಷ್ಟ ಏನೋ ಒಂಥರ ವಿಭಿನ್ನವಾದ ಆಕಾರ ಇತ್ತು ಅಂತಂದರೆ ತಿಂತಾವತ್ತ ಅಂತ ಹಿಂಗೂ ಮಾಡ್ಕೋಬೋದು. ನೀವು ಜಾಮೂನು ಹಂಗೆ ಮಾಡಿಕೊಂಡು ಇವನ್ನು ಕೂಡ ಕರಿಬೋದು. ಇಷ್ಟೇ ನೋಡಿರಿ, ಇಲ್ಲಿಗೆ ಈ ಒಂದು ರೆಸಿಪಿ ಮುಕ್ತಾಯ ಆಯಿತು. ಈಗ ನಾನು ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ಏನು ಅಂತಂದರೆ ನೋಡಿರಿ, ಈ ಒಂದೇನಾದರೂ ಸಿಹಿ ಅಡುಗೆ ಮಾಡ್ತಿದ್ದೀರಾ ಅನ್ನೋದಾದರೆ ನಾನು ಹೇಳಿದ್ನಲ್ಲ ಅಷ್ಟೇ ಅಳತೆ ತಗೊಳ್ಳಿ. 1 ಕಪ್ಪು ಅಥವಾ 1 ಬಟ್ಲು ರವೆ, ನೀವು ಯಾವುದು ಒಂದು ಇದರಲ್ಲಿ ಅಳತೆ ತಗೋತೀರೋ ಅದೇ ಅಳತೆಯಲ್ಲಿ 2ರಷ್ಟು ಅಳತೆಯ ನೀರನ್ನು ತಗೊಳ್ಳಿ. 3/4 ಅಳತೆ ಬೆಲ್ಲ ತಗೊಂಡ್ರೆ ಸ್ವಲ್ಪ ಸಿಹಿ ಕಡಿಮೆ ತಿನ್ನೋರಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಿಹಿ ಜಾಸ್ತಿ ಇರಬೇಕು ಅನ್ನೋರು 1 ಬಟ್ಲು ತೊಗೋಬೋದು. ಆಯಿತಾ, 1 ಬಟ್ಲು ಬೆಲ್ಲನ ತೊಗೋಬೋದು, ಏನೂ ತೊಂದರೆ ಇಲ್ಲ. ಆಮೇಲೆ ಅದನ್ನು ಚೆನ್ನಾಗಿ ರವೆನ ಬಾಣಲಿನಲ್ಲಿ ಹಾಕಿರ್ತೀವಲ್ಲ, ಚೆನ್ನಾಗಿ ಅದ್ರ ಬಿಸಿನಲ್ಲೇ ಸ್ವಲ್ಪ ಗಟ್ಟಿಗಾಗೋವರೆಗೂ ಅದನ್ನ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಆಮೇಲಿಂದ ಕೆಳಗಿಳಿಸಿ ಅದು ತಣ್ಣಗಾದ್ಮೇಲೆ ಮತ್ತೆ ಅದಕ್ಕೆ 1-2 ಚಮಚ ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ನೋಡಿರಿ, ಅಕ್ಕಿ ಹಿಟ್ಟು 2 ಚಮಚನೇ ಹಿಡಿಯುತ್ತೆ ಅಂತಲ್ಲ, ಕೆಲವೊಂದು ಸತಿ 4 ಚಮಚ ಹಿಡಿಬೋದು, ಕೆಲವೊಂದು ಸಲ 1 ಚಮಚ ಹಿಡಿಬೋದು. ಹಾಗಾಗಿ ಅದು ಇಷ್ಟೇ ಅಂತ ಹೇಳೋಕ್ಕಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಒಟ್ಟಾರೆ ಏನಪ್ಪ ಅಂತಂದರೆ ಅದು ಸ್ವಲ್ಪ ಗಟ್ಟಿಯಾಗಿರಬೇಕು. ಗಟ್ಟಿಯಾಗಿದ್ದರೆ ಅವನ್ನ ಯಾವ್ದಾರು ಒಂದು ಕಪ್ ದಬಾಕಿ ಹಿಂಗೆ ದುಂಡಗೆ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ತೀರಾ ಮೆತ್ತಗಿದ್ರೆ ಏನಾಗುತ್ತಪ್ಪ ಅಂದರೆ ಒಂಥರ ಅಂಟಿಸ್ದಂಗೆ ಆಗುತ್ತೆ. ಹಾಗಾಗಿ ಇದು ನಿಮಗೆ ತಲೆನಲ್ಲಿ ಇರಬೇಕು. ಒಂಚೂರು ರಿಪೇರಿ ಕೆಲಸನೂ ಹೇಳ್ಕೊಡ್ಬೇಕಲ್ಲ, ಹಂಗಾಗಿ ಹಂಗೆ ಮಾಡ್ಕೋಬೋದು. ನಿಮಗೆ ಯಾವ ಆಕಾರಕ್ಕೆ ಇಷ್ಟ ಆಗುತ್ತೆ, ಯಾವುದು ಸುಲಭ ಅನಿಸುತ್ತೆ ಹಂಗೆ ನೀವು ಅದನ್ನ ಕತ್ತರಿಸ್ಬಿಟ್ಟು ಮಾಡ್ಕೋಬೋದು. ಈ ಥರ ಜಾಮೂನ್ ಥರ ಮಾಡ್ಕೊತಿದ್ದೀರ ಅನ್ನೋದಾದರೆ ಏನು ಮಾಡಬೇಕಪ್ಪ ಅಂತಂದರೆ, ಜಾಮೂನ್ ಹೆಂಗೆ ಕರಿತೀವಿ, ಒಂಚೂರು ಉರಿನ ಮಂದವಾಗಿ ಇಟ್ಕೊಂಡು ಭಾಳ ಹೊತ್ತು ಕರಿಬೇಕು. ಮೇಲಿಂದ ಒಳಗಿನ ತನಕ ಹೆಂಗೆ ಕರಿತೀವಲ್ಲ ಇವನ್ನು ಕೂಡ ಹಂಗೆ ಕರಿಬೇಕು. ಯಾಕಂದರೆ ಎಣ್ಣೆ ಭಾಳ ಕಾದಿತ್ತು ಅಂದರೆ ಮೇಲೆ ಕೆಂಪು ಹತ್ಬಿಡ್ತವೆ, ಒಳಗಡೆ ಹಸ್ಕ ಪಿಸ್ಕಾಗಿರ್ತವೆ. ಹಂಗಾಗಿ ಅದ್ರ ಕಡೆ ಒಂಚೂರು ಗಮನ ಇರಲಿ. ಚೆನ್ನಾಗಿ ಕರೆದಿರಬೇಕು. ಆಮೇಲೆ ಇವು ಬಿಸಿ ಇದ್ದಾಗ ಸ್ವಲ್ಪ ಚೆನ್ನಾಗಿ ಮೇಲೆ ಗರಿಯಾಗಿ ಒಳಗಡೆ ಮೆತ್ತಗಿರ್ತವೆ. ಸ್ವಲ್ಪ ತಣ್ಣಗಾದಂಗೆ ಸ್ವಲ್ಪ ಮೆತ್ತಗೆ ಆಗ್ತವೆ. ಇವನ್ನ ಒಂದು 3-4 ದಿನ ಇಟ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ನಿಮ್ಗೇನಾದರೂ ಇದು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನೀವು ಮಾಡ್ಕೊಂಡು ತಿನ್ನಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ಮಾಡಿಕೊಡಿ. ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬಹಳ ಸುಲಭವಾದ ರೆಸಿಪಿ ಇದು, ಯಾರಿಗೂ ಏನು ಕಷ್ಟ ಆಗೋದಿಲ್ಲ, ಯಾರು ಬೇಕಾದರೂ ಕೂಡ ಮಾಡ್ಬೋದು. ನಾನು ಏನೇನು ಹೇಳಿದ್ದೀನಿ ಅಷ್ಟು ಸಲಹೆಗಳನ್ನು ನೀವು ಪಾಲನೆ ಮಾಡಿದ್ರಿ ಅಂತಂದರೆ ಇದು ಕೆಟ್ಟೋಗೋದಕ್ಕೆ ಸಾಧ್ಯನೇ ಇಲ್ಲ. ಆಯಿತು ಅಷ್ಟೇ, ಹೊಸಬ್ರಿಗೆ ಅನುಕೂಲ ಆಗಲಿ ಅಂತ. ಇನ್ನೇನು ನಿಮ್ಗೆ ಗೊತ್ತೇ ಇತ್ತಲ್ಲ, ಎಲ್ಲ ವಿಡಿಯೋದಲ್ಲಿ ಅದೇ ಡೈಲಾಗ್ ಹೊಡಿತಿರ್ತೀನಿ. ಒಂಚೂರು ವಿಡಿಯೋನ ದೊಡ್ಡದು ಮಾಡಿದ್ದೀನಿ, ಅದೇ ಸ್ವಲ್ಪ ಅನುಕೂಲ ಆಗಲಿ ಅಂತ ಅಷ್ಟೇ. ಸರಿ, ಹಾಗಾದರೆ ನಾನು ನಿಮ್ಮನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ತೆ.